ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ಬಹಳ ಮುಖ್ಯವಾದಂಥ ಒಂದು ಪುಸ್ತಕಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದೇನಂತಂದರೆ, ನಮ್ಮ ಅಭಿಜ್ಞಾ ಲಾ ಸೀರೀಸ್ ವತಿಯಿಂದನೇ ನಾವು 3 ಚಾರ್ಟ್ ಬುಕ್ಗಳನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದೇವೆ, ನ್ಯೂ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ, ಹಾಗೂ ಉಳಿದಂತಹ ಬುಕ್ಸ್ಗಳ ಬಗ್ಗೆ ಕೂಡ ನಾವು ಮಾಡಿದ್ದೇವೆ. ಸುಮಾರು 7 ಬುಕ್ಸ್ ಅವೈಲೇಬಲ್ ಇದೆ. ಈ ನ್ಯೂ ಕ್ರಿಮಿನಲ್ ಚಾರ್ಟ್ಸ್ಗಳು, ಕ್ರಿಮಿನಲ್ ಕೋರ್ಟ್ಸ್, ಕ್ರಿಮಿನಲ್ ಲಾಸ್ ಇದೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಚಾರ್ಟ್ ಬುಕ್ಕನ್ನು ಯಾವ ರೀತಿ ಓದಬೇಕು, ಅದರಿಂದ ಹೇಗೆ ಜಾಸ್ತಿ ಮಾರ್ಕ್ಸ್ ತೊಗೊಳ್ಬೇಕು, ಹೇಗೆ ನಿಮ್ಮ ಎಕ್ಸಾಮಿಗೆ ಅದು ಬಹಳ ಪೂರಕವಾಗಿ ಬರುತ್ತೆ, ಹೇಗೆ ನಿಮ್ಮ ಟೈಮ್ ರಿವಿಷನ್ ಮಾಡುವಂಥ ಟೈಮನ್ನು ಇದು ರೆಡ್ಯೂಸ್ ಮಾಡುತ್ತೆ ಹೇಳುವಂಥ ವಿಚಾರವನ್ನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಓಕೆ, ಐ ವಿಲ್ ಶೋ ಯು ದ ಫಿಸಿಕಲ್ ಬುಕ್ಸ್. ಓಕೆ, ಸೊ ಆಲ್ರೆಡಿ ತೊಗೊಂಡವ್ರಿಗೂ ಕೂಡ, ಅಥವಾ ಇನ್ನು ಮುಂದೆ ಯಾರು ತೊಗೊಳ್ಳಿಕ್ಕೆ ಇಷ್ಟಪಡ್ತಿದ್ದೀರಿ ಅವರಿಗೂ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಿದ್ದೇನೆ. ನೋಡಿ, 3 ನ್ಯೂ ಕ್ರಿಮಿನಲ್ ಲಾಸ್ ಅಂತ ಇದೆಯಲ್ಲ, ಯಾವುದ್ಯಾವುದು, ಒಂದು ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ ಒಂದು ಚಾರ್ಟ್ ಬುಕ್ ಇದು. ಹಾಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಸ್ವಲ್ಪ ಜಾಸ್ತಿ ಪೇಜಸ್ ಇರುವಂಥ ಬುಕ್. ನೀವು ಅದರದ್ದು ಇದು ನೋಡಿದರೆ ಗೊತ್ತಾಗುತ್ತೆ, ಜಾಸ್ತಿ ಪೇಜಸ್ ಇದೆ. ಹಾಗೆ ಇನ್ನೊಂದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳುವಂಥ ಇದೊಂದು ಕ್ವಿಕ್ ಚಾರ್ಟ್ ಬುಕ್. ಇದೇನಂತಂದರೆ, ದಿಸ್ ಇಸ್ ನಾಟ್ ಅ ಮಿಯರ್ ಬೇರ್ ಆ್ಯಕ್ಟ್ ಅಲ್ಲ ಇದು, ಹಾಗೆ ಸಂಪೂರ್ಣವಾಗಿ ನೋಟ್ಸ್ ಕೂಡ ಅಲ್ಲ. ಹಾಗಿದ್ರೆ ಏನಿದ್ರೆ ವಿಶೇಷತೆ ಅಂತ ಹೇಳಿ ನೋಡೋಣ. ಯಾಕೆಂದರೆ ತುಂಬ ನಾವು ಯಾವಾಗ ಹೊಸ ಕಾನೂನು ಇದಾಗತ್ತೆ, ನೋಟಿಫೈ ಆಗತ್ತೆ, ಯಾವಾಗ ಜಾರಿಗೆ ಬರುತ್ತೆ ಹೇಳುವಂಥ ಕಳೆದ ಬಹುಶಃ ಜನವರಿ 2024ನೇ ಇಸ್ವಿಯಿಂದನೇ ಈ ಒಂದು ಕೆಲಸಕ್ಕೆ ತೊಡಗಿದ್ದೇವೆ. ಬೈ ಆಗಸ್ಟ್ ಸೆಪ್ಟೆಂಬರ್ ಹಾಗೆ ಇದು ಆಲ್ರೆಡಿ ನಮ್ಮ ಬುಕ್ಸ್ ರೆಡಿ ಇತ್ತು, ಇದೆಲ್ಲವೂ ಕೂಡ ಅಂತೆ ಸುಮಾರು ಜನ ಕೂಡ ತೊಗೊಂಡಿದ್ದಾರೆ. ಬಟ್ ಮೇನ್ ಅಂದರೆ ಹೇಗೆ ಓದಬೇಕು, ಎಷ್ಟು ಬೆನಿಫಿಟ್ ತೊಗೊಳ್ಬೇಕು ಹೇಳುವಂಥದ್ದು ತುಂಬ ಜನರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನು ನಾವು ಈ ವಿಡಿಯೋ ಮುಖಾಂತರ ತುಂಬ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೇವೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ, ಬೇಸಿಕಲಿ ಇದು ಚಾರ್ಟ್ಸ್ ಇರುವಂಥ ಬುಕ್ ಇದು, ಆಯಿತಾ. ಈಗ ನೋಡಿ, ಐ ವಿಲ್ ಶೋ ಯು. ಈ ಸೈಡ್ ಇದು ನಿಮ್ಮ ಬೇರ್ ಆ್ಯಕ್ಟ್ ಅಂತ ತಿಳ್ಕೊಳ್ಳಿ. ಬೇರ್ ಆ್ಯಕ್ಟಲ್ಲಿ ಹೇಗಿರುತ್ತೆ, ಸೆಂಟೆನ್ಸ್ಗಳು ಹೇಗಿರ್ತವೆ ಈ ರೀತಿ. ಇದು ಎಕ್ಸಾಂಪಲ್ ಮರ್ಡರಿನ ಎಂಟೈರ್ ಸೆಕ್ಷನು ಅಲ್ಲ, ಮರ್ಡರಲ್ಲಿ ಬರುವಂಥ ಎಕ್ಸೆಪ್ಷನ್ಸ್ಗಳು, ಯಾವುದು ಮರ್ಡರ್ ಅಲ್ಲ, ಸೊ ಕಲ್ಪಬಲ್ ಹೊಮಿಸೈಡ್ ವಿಚ್ ಡಸ್ ನಾಟ್ ಅಮೌಂಟ್ ಟು ಮರ್ಡರ್ ಅಂತ ಹೇಳುವಂಥ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಬರುವಂಥ ಒಂದು ವಿಚಾರ ಇದು. ಸೊ ಇದು ನಮ್ಮ ಸೆಕ್ಷನ್ಸ್ಗಳು ಈ ರೀತಿ ಇರ್ತವೆ. ಸೊ ಇದಾದರೂ ಸ್ವಲ್ಪ ಪಾಯಿಂಟ್ ಬೈ ಪಾಯಿಂಟ್ ಕೊಟ್ಟಿದ್ದಾರೆ BNS ಅಲ್ಲಿ, ಸೊ ಓದ್ಬೋದು. ಸೊ ಅದನ್ನು ನಾವು ಯಾವ ರೀತಿ ಚಾರ್ಟ್ ರೀತಿಯಲ್ಲಿ ಮಾಡಿದ್ದೇವೆ ಅಂತಂದರೆ, ಯು ಕ್ಯಾನ್ ಸಿ ಇದನ್ನು ಸ್ವಲ್ಪ ನಾನು ಝೂಮ್ ಔಟ್ ಮಾಡ್ತೇನೆ. ಎಸ್, ಸೊ ಇಲ್ಲಿ ನೋಡಿ, ಆ 5 ಎಕ್ಸೆಪ್ಷನ್ಸ್ಗಳನ್ನು ಈ ರೀತಿ ಕೊಟ್ಟಿದ್ದೇವೆ, ಆಯಿತಾ. ಯಾಕೆಂದರೆ ಮೇನ್ ನಮಗೆ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು, ಆ 5 ಎಕ್ಸೆಪ್ಷನ್ಸ್ಗಳು ಯಾವುದು ಅಂತ ಹೇಳುವಂಥದ್ದು ಮೇನ್. ಅದರಲ್ಲಿ ಬರುವಂಥ, ಇದಕ್ಕೆ ಬರುವಂಥ ಮತ್ತೆ ಸಬ್ ಎಕ್ಸೆಪ್ಷನ್ಸ್ಗಳಿವೆ. ಸೊ ಒಂದಕ್ಕೊಂದು ಬ್ರ್ಯಾಂಚ್ ಆಗಿ ಡಿವೈಡ್ ಆಗ್ತಾ ಹೋಗ್ತವೆ, ಆಯಿತಾ. ಸೊ ಅದನ್ನು ನಾವು ಈ ರೀತಿ ಕೊಟ್ಟಿರೋದು ಅಲ್ವಾ. ಸೊ ನೀವು ಹೇಗೆ ಓದಬೇಕು, ಇದು ಒಂದು ಫಾರ್ಮೆಟ್, ಆಯಿತಾ. ನಾನು ಫಾರ್ಮೆಟ್ ತೋರಿಸ್ಕೊಡ್ತೇನೆ ಎಲ್ಲದಕ್ಕೂ, ಹೇಗೆ ಎಕ್ಸಾಂಪಲ್ ಮೇಜರ್ ಆಗಿರುವಂಥ ನಾರ್ಮಲ್ ಫಾರ್ಮೆಟ್ಸ್ ಯಾವುದು ಅಂತ ಹೇಳಿ, ಆಮೇಲೆ ಹೇಗೆ ಓದಬೇಕು ಹೇಳುವಂಥದ್ದನ್ನ ಹೇಳ್ತೇನೆ, ಆಯಿತಾ. ಸೊ ನಾವೇನು ಮಾಡಿದ್ದೇವೆ, ಅದೇ ಸೆಕ್ಷನನ್ನು ಸ್ವಲ್ಪ ಕೆಲವೊಂದು ಈಸ್ ಆರ್ ಅಂತೆಲ್ಲ ಇರುವಂಥದ್ದೆಲ್ಲ ಅದನ್ನು, ಆ ಶಬ್ದಗಳನ್ನು ತೆಗೆದು ಬೇಸಿಕ್ ಕೀ ವರ್ಡ್ಸ್ ಅಂತ ಇರುತ್ತೆ ಪ್ರತಿಯೊಂದು ಆ್ಯಕ್ಟ್ನಲ್ಲಿ, ಪ್ರತಿ ಸೆಕ್ಷನ್ನಲ್ಲಿ ಅದರದ್ದು ಇಂಗ್ರೀಡಿಯೆಂಟ್ಸ್ ಅಥವಾ ಕಂಡೀಷನ್ಸ್, ಕೀವರ್ಡ್ಸ್ ಈ ರೀತಿ ಇರುತ್ತೆ. ಅದನ್ನು ಹೈಲೈಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಯಾಕೆಂದರೆ ನಮ್ಮ ಪ್ರಿಲಿಮ್ಸಿಗಾದರೂ ಸೇಮ್ ಇದೇ ಬರುವಂಥದ್ದು, ಆ ವರ್ಡ್ಸ್ಗಳು ಬರುವಂಥದ್ದು, ಅಥವಾ ಮೇನ್ಸಿಗಾದರೂ ನೀವು ಅದನ್ನು ಬರಿಬೇಕು, ಆ ರೀತಿ ಇರುವಂಥದ್ದು, ಆಯಿತಾ. ಇದು ಒಂದು BNSನ ಎಕ್ಸಾಂಪಲ್. ಇನ್ನು ನೆಕ್ಸ್ಟ್, ಇದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳುವಂಥದ್ದು. ಸೊ ನೋಡಿ, ಇಲ್ಲಿ ಬೇರೆ ಆ್ಯಕ್ಟ್ನ ಸೆಕ್ಷನ್ ಹೇಗಿದೆ, ಸೇಮ್ ಅದೇ ಸೆಕ್ಷನ್ನು, ಅದರಲ್ಲಿರುವಂಥ ವಿಚಾರವೇ ನಾವು ಈ ರೀತಿ ಕೊಟ್ಟಿದ್ದೇವೆ, ಆಯಿತಾ. ಸೊ ಇದೇನು, ಇದು ಪ್ಲೀ ಬಾರ್ಗೇನಿಂಗ್ಗೆ ಸಂಬಂಧಪಟ್ಟದ್ದು BNSನ ಸೆಕ್ಷನು. ಸೊ ಅದರಲ್ಲಿ ಇಲ್ಲಿ ಏನು ಕಾಣ್ತವೆ, ಆ ಪ್ಲೀ ಬಾರ್ಗೇನಿಂಗ್ ಯಾವುದಕ್ಕೆ ಅಪ್ಲೈ ಆಗ್ತದೆ, ಪ್ಲೀ ಬಾರ್ಗೇನಿಂಗ್ ಯಾವುದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ಹೇಳುವಂಥದ್ದು. ಸೊ ನಾವು ನೋಡ್ತಾ ಹೋದಾಗೆ ಪೊಲೀಸ್ ರಿಪೋರ್ಟ್ ಮೇಲೆ ಆಗಿರುವಂಥದ್ದು, ಕಂಪ್ಲೇಂಟ್ ಮೇಲೆ ಆಗಿರುವಂಥದ್ದಕ್ಕೂ ಕೂಡ ಪ್ಲೀ ಬಾರ್ಗೇನಿಂಗ್ ಅಪ್ಲೈ ಆಗ್ತದೆ. ಬಟ್ ಏನಾಗಿರಬಾರ್ದು, ಅದರ್ ದ್ಯಾನ್ ಪನಿಷ್ಮೆಂಟ್ಸ್, ಡೆತ್, ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ 7 ವರ್ಷಕ್ಕಿಂತ ಜಾಸ್ತಿ ಇರುವಂಥ ಆಫೆನ್ಸ್ಗಳಿಗೆ ಪ್ಲೀ ಬಾರ್ಗೇನಿಂಗ್ ಅಪ್ಲೈ ಆಗೋದಿಲ್ಲ ಅಂತ. ಅಂದರೆ ನಮಗೆ ಏನು ಗೊತ್ತಾಗತ್ತೆ ಅಂತಂದರೆ, ಒಂದು ಸೈಡ್ ಯಾವುದಕ್ಕೆ ಅಪ್ಲೈ ಆಗುತ್ತೆ, ಯಾವುದಕ್ಕೆ ಅಪ್ಲೈ ಆಗೋದಿಲ್ಲ ಹೇಳುವಂಥದ್ದು ಕೂಡ ಇಲ್ಲಿ. ಪ್ಲಸ್ ಇದು ಆಫ್ಕೋರ್ಸ್ ಇದರ ಎಕ್ಸೆಪ್ಷನ್. ಇದು ನಾವು ಜಸ್ಟ್ ಸೆಂಟೆನ್ಸ್ ವೈಸ್ ನೋಡ್ತಾ ಹೋದಾಗ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಆಗುತ್ತೆ, ಮರ್ತು ಹೋಗುತ್ತೆ ಅಲ್ವಾ. ಬಟ್ ಇದನ್ನು ನಾವು ಕಂಪೇರ್ ಮಾಡಿದ್ರೆ, ಪೊಲೀಸ್ ರಿಪೋರ್ಟ್ ಮತ್ತು ಕಂಪ್ಲೇಂಟಿಗೆ ಎಕ್ಸೆಪ್ಷನ್ಸ್ಗಳು ಯಾವುದು ಸೇಮ್ ಇದೆ, ಡೆತ್, ಲೈಫ್ ಇಂಪ್ರಿಸನ್ಮೆಂಟು ಎಕ್ಸೀಡಿಂಗ್ 7 years ಅಂತ ಹೇಳಿ. ಸೊ ಇದೊಂದು ನಮಗೆ ಆ ಮನಸ್ಸಲ್ಲಿ ನೆನಪಲ್ಲಿರುವಂಥದ್ದು. ಅಥವಾ ಕೆಲವೊಂದು ಕಡೆ ಎಕ್ಸೀಡಿಂಗ್ 10 years ಅಂತ ಇರುತ್ತೆ, ಆಯಿತಾ. ಸೊ ಇದನ್ನು ಹೈಲೈಟ್ ಮಾಡಲಿಕ್ಕೆ, ಇದನ್ನು ನೆನಪಿಟ್ಕೊಳ್ಳಿಕ್ಕೋಸ್ಕರ ನಾವು ಈ ರೀತಿ ಕೊಟ್ಟಿರುವಂಥದ್ದು.
ಹಾಗೆ ಯಾವುದು ಹೆಂಗಸರು ಮತ್ತು ಮಕ್ಕಳ ವಿರುದ್ಧ ಒಫೆನ್ಸಸ್ಗಳಿವೆ ಅವುಗಳಿಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಕೆಲವೊಂದು ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ದಿ ಕಂಟ್ರಿಗೆ ಸಂಬಂಧಪಟ್ಟ ಒಫೆನ್ಸ್ಗಳಿದ್ರೆ ಅವುಗಳಿಗೆ ಕೂಡ ಇದು ಅಪ್ಲೈ ಆಗೋದಿಲ್ಲ ಅಂತ ಹೇಳಿದೆ. ಆದರೆ ಅಂಥದನ್ನು ಸೆಂಟ್ರಲ್ ಗೌರ್ಮೆಂಟ್ ನಿರ್ಧಾರ ಮಾಡಬೇಕು ಅಂತ ಹೇಳಿ. ಸೊ ಈ ಪೋರ್ಷನನ್ನು ನಾವು ಬಿಟ್ಬಿಡ್ಬೋದು, ಮೇನ್ ಇದಲ್ವಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಅದರ ಕರೆಸ್ಪಾಂಡಿಂಗ್ ಸೆಕ್ಷನ್ CRPC, ಇದು ಯಾವ ಕರೆಸ್ಪಾಂಡಿಂಗ್ ಸೆಕ್ಷನ್ ಇದು? ಸೆಕ್ಷನ್ 265A CRPC, ಅದನ್ನು ಕೂಡ ಹೀಗೆ ನೀಡಿದ್ದೇವೆ. ಸೊ ಏನಾಗುತ್ತೆ ಅಂತಂದರೆ ಬೇರೆ ಆ್ಯಕ್ಟ್ನ ನೀವು ಓದಬೇಕು, ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಬರೀ ಚಾರ್ಟ್ ಓದಿದರೆ ಏನಿದು ಅಪ್ಲಿಕೇಶನ್ ನಾನ್ ಅಪ್ಲಿಕೇಶನ್ ಅಂತ ಆಗುತ್ತೆ ಅಲ್ವಾ. ಒಂದು ನೀವು ಬೇರೆ ಆ್ಯಕ್ಟನ್ನು ಓದಬೇಕು ಅಥವಾ ಟೆಕ್ಸ್ಟ್ ಬುಕ್. ಐ ವಾಂಟ್ ಸಜೆಸ್ಟ್ ಟೆಕ್ಸ್ಟ್ ಬುಕ್, ಡೈರೆಕ್ಟ್ಲಿ ಟೆಕ್ಸ್ಟ್ ಬುಕ್ಕನ್ನು ಓದಿ ಅಂತ ಹೇಳೋದಿಲ್ಲ. ಯಾಕೆಂದರೆ ತುಂಬ ಇರುತ್ತೆ, ಕಮೆಂಟ್ರೀಸ್ ಎಲ್ಲ ತುಂಬ ಇರುತ್ತೆ. ಅಂದರೆ ನೀವು ಬಿಗಿನಿಂಗಿಂದ ಓದ್ತೀರಿ ಅಂತಂದರೆ. ಬಟ್ ಕೆಲವೊಂದು ಕಾನ್ಸೆಪ್ಟ್ ಕ್ಲಾರಿಟಿಗೋಸ್ಕರ, ಉದಾಹರಣೆಗೆ ನಿಮಗೆ ಟೆಂಡರ್ ಆಫ್ ಪಾರ್ಡನ್ ಹೇಳುವಂಥ ಒಂದು ವಿಚಾರದ ಬಗ್ಗೆ ಇನ್ನೂ ಜಾಸ್ತಿ ಕ್ಲಾರಿಫಿಕೇಷನ್ ಬೇಕು, ಆವಾಗ ಯು ಕ್ಯಾನ್ ರೆಫರ್ ಟು ಟೆಕ್ಸ್ಟ್ ಬುಕ್ ಅಥವಾ ಕಮೆಂಟ್ರೀಸ್ ನೋಡ್ಬೋದು. ಈಗ ಟೆಕ್ಸ್ಟ್ ಬುಕ್ ಅಂದರೆ ಈಗ ನಮ್ಮ ಲಾ ಕಾಲೇಜ್ ಟೆಕ್ಸ್ಟ್ ಬುಕ್ಸ್ಗಳು ಅದರಲ್ಲಿ ತುಂಬ ಡೀಟೇಲಾಗಿ ಕೊಟ್ಟಿರೋದಿಲ್ಲ. ಇನ್ನು ಕಮೆಂಟ್ರೀಸ್ ಅಂದರೆ ಲೈಕ್ ಪ್ರೊಫೆಷನಲ್ ಲೆವೆಲ್ ತುಂಬ ಜಾಸ್ತಿ ಕೊಟ್ಟಿರ್ತಾರೆ ವಿಚಾರಗಳು, ಯಾವ್ದು ಓದಬೇಕಂತ ಗೊತ್ತಾಗೋದಿಲ್ಲ. ಸೊ ಈಗ ಎಕ್ಸಾಮ್ ಟೈಮಿಗೆ ನಿಮ್ಗೆ ಆ್ಯಪ್ಟ್ ಅಂದರೆ ಬೇರೆ ಆ್ಯಕ್ಟೇ. ಬಟ್ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿಗೋಸ್ಕರ ಯು ಮೇ ರೆಫರ್ ಟು ಅದರ್ ಬುಕ್ಸ್ ಆಲ್ಸೋ. ಆಯಿತಾ? ನಮ್ಮ ಈ ಕ್ವಿಕ್ ಚಾರ್ಟ್ಸ್ಗಳು ಹೇಗೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಈ ಎಂಟೈರ್ ಬೇರ್ ಆ್ಯಕ್ಟ್ನ ಒಂದ್ಸಲ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆದರೆ ಅದನ್ನೇ ಹೇಗೆ ರೆಡ್ಯೂಸ್ ಮಾಡಿ ನೆನಪಿಟ್ಕೊಳ್ಳೋದು ಎಕ್ಸಾಮಲ್ಲಿ. ಯಾಕೆಂದರೆ ಓದೋದಷ್ಟೇ ಅಲ್ಲ, ನೀವು ಹೇಗೆ ಅದನ್ನು ಮನನ ಮಾಡಿ ನೆಕ್ಸ್ಟ್ ನೀವು ಎಕ್ಸಾಮಲ್ಲಿ ಅದನ್ನು ಔಟ್ಪುಟ್ ತರ್ತೀರಿ, ಅದು ಮುಖ್ಯ ಆಗಿರುತ್ತೆ. ಸೊ ಆ ಔಟ್ಪುಟ್ ತರಲಿಕ್ಕೆ ಹೆಲ್ಪ್ ಆಗುವಂಥ ವಿಚಾರಗಳು ನಮ್ಮ ಬುಕ್ಸಲ್ಲಿ ನಾವು ಹೇಳ್ತಿದ್ದೇವೆ. ಆಯಿತಾ? ಇಲ್ಲಾಂದರೆ ಜಸ್ಟ್ ಚಾರ್ಟ್ ಅಂತ ಹೇಳಿ ನೀವು ಜಸ್ಟ್ ಫಸ್ಟ್ ಟೈಮ್ ಓದಲಿಕ್ಕೆ ಹೋದರೆ ನಿಮ್ಗೆ ಏನೂ ಅರ್ಥ ಆಗಲಿಕ್ಕಿಲ್ಲ ಅಂತ ನಮ್ಮ ಒಂದು ಹೆದರಿಕೆ ಇದೆ. ಸೊ ನಾವು ಅದರಲ್ಲಿ ಕೊಟ್ಟಿದ್ದೇವೆ ಪ್ರತಿ ಬುಕ್ಕಿನ ಸ್ಟಾರ್ಟಿಂಗಲ್ಲಿ ಹೇಗೆ ಓದಬೇಕು ಹೇಳುವಂಥದ್ದನ್ನು ನೀವು ತೊಗೊಂಡವರು ರೆಫರ್ ಮಾಡಿ. BNSS ಬುಕ್ಕಲ್ಲಿ ನೀಡಿದ್ದೇವೆ ಹೌ ಟು ಸ್ಟಡಿ ದಿಸ್ ಅಂತ ಹೇಳುವಂಥದ್ದು. ಆದರೆ ಕೇವಲ ಚಾರ್ಟ್ಸ್ ಅಷ್ಟೇ ಇಲ್ಲ, ಇನ್ನು ಕೆಲವೊಂದು ವಿಚಾರಗಳಿವೆ, ನಾನು ಹೇಳ್ತೇನೆ ಅಂತ. ಸೊ ಗೈಡ್ಲೈನ್ಸ್ ಫಾರ್ ಯೂಸಿಂಗ್ ದಿಸ್ ಚಾರ್ಟ್ ಬುಕ್ ಅಂತ ಹೇಳಿ ಕೊಟ್ಟಿದ್ದೇವೆ. ಸೊ ಫಸ್ಟ್ ಪಾಯಿಂಟ್ ಏನು? ರೆಫರ್ ಟು ಬೇರ್ ಆ್ಯಕ್ಟ್. ಫಸ್ಟು ಬೇರ್ ಆ್ಯಕ್ಟನ್ನು ರೆಫರ್ ಮಾಡಬೇಕು. ಆಯಿತಾ? ಬೇರ್ ಆ್ಯಕ್ಟ್ನ ಒಟ್ಟೊಟ್ಟಿಗೆ ಇಟ್ಕೊಂಡು ನೀವು ನೋಡಿದರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಪ್ಲಸ್ ಅದರ ಜೊತೆಗೆ ಇನ್ನೂ ವಿಚಾರಗಳಿವೆ, ಹೇಳ್ತೇನೆ ಏನಂತ ಹೇಳಿ. ಸೊ ಇದು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ ಆಯಿತು. ಇನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮಕ್ಕೆ ಸಂಬಂಧಪಟ್ಟದ್ದು ಇದು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟ ವಿಚಾರಗಳು, ಕ್ಯಾರೆಕ್ಟರ್ ವೆದರ್ ಎವಿಡೆನ್ಸ್ ಆಗತ್ತಾ ಇಲ್ವಾ ಅಂತ ಹೇಳಿ. ಸೊ ಮೇನ್ ಆಗಿ ನಮ್ಗೆ ಯಾವುದು ಕ್ಯಾರೆಕ್ಟರ್ ಇರ್ರೆಲೆವೆಂಟ್ ಆಗತ್ತೆ ಹೇಳುವಂಥದ್ದು. ಸೊ ನಮ್ಗೆ ಇಲ್ಲಿ ಹೈಲೈಟ್ ಆಗುವಂಥದ್ದು ಯಾವುದು? ಇಲ್ಲಿ ಇರ್ರೆಲೆವೆಂಟ್ ಅಂತ ಹೇಳಿ ನಾವು ಕಾಣ್ತೇವೆ ಅಲ್ವಾ. ಸೊ ಈ ಇರ್ರೆಲೆವೆಂಟ್ ಹೇಳುವಂಥ ಶಬ್ದ ಬಹಳ ಮುಖ್ಯ ಆಗತ್ತೆ. ಸೊ ನಮ್ಗೆ ಆವಾಗ ಏನಾಗುತ್ತೆ, ಸಿವಿಲ್ ಕೇಸಲ್ಲಿ ನಾರ್ಮಲಿ ಇಟ್ ಈಸ್ ಇರ್ರೆಲೆವೆಂಟ್, ಅದಕ್ಕೊಂದು ಎಕ್ಸೆಪ್ಷನ್ ಇದೆ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ. ಸೊ ಎಕ್ಸೆಪ್ಷನ್ ಯಾವುದು? ಈಗ ಉದಾಹರಣೆಗೆ ಡ್ಯಾಮೇಜಸ್, ಆಯಿತಾ? ಅದರ್ವೈಸ್ ಇಟ್ ವಿಲ್ ಬಿಕಮ್ ರೆಲೆವೆಂಟ್. ಬೇರೆ ಕಾರಣದಿಂದ ಯಾವುದಾದ್ರೂ ಕ್ಯಾರೆಕ್ಟರ್ ರೆಲೆವೆಂಟ್ ಆಗುವಂಥ ಸ್ಥಿತಿ ಇದ್ದರೆ ಆವಾಗ ಅದು ರೆಲೆವೆಂಟ್ ಆಗುತ್ತೆ. ಅದರ್ವೈಸ್ ನಾರ್ಮಲಿ ಸಿವಿಲ್ ಕೇಸಸಲ್ಲಿ ಕ್ಯಾರೆಕ್ಟರ್ ಎವಿಡೆನ್ಸ್ ಈಸ್ ಇರ್ರೆಲೆವೆಂಟ್ ಅಂತ ಹೇಳುವಂಥದ್ದು ನೋಡ್ಕೊಳ್ಳೋ ಗೊತ್ತಾಗತ್ತೆ ಅಲ್ವಾ. ಆದರೆ ನೋಡ್ಕೊಳ್ಳೋಕೆ ಗೊತ್ತಾಗ್ಲಿಕ್ಕೆ ನಮ್ಗೆ ಫಸ್ಟ್ ಏನಿರಬೇಕು, ಏನು ಅಂದಾಜಿರಬೇಕು, ಈ ಬೇರೆ ಆ್ಯಕ್ಟ್ ಏನು ಹೇಳತ್ತೆ ಹೇಳುವಂಥದ್ದು ಒಂದು ಆ ಸೆಂಟೆನ್ಸ್ ವೈಸ್ ಓದ್ಕೊಳ್ಬೇಕು. ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ ಇದು ಯಾವುದು ಕೂಡ, ಆಯಿತಾ? ನೀವು ಅದನ್ನು ಅಟೆಂಪ್ಟ್ ಮಾಡಿ ನೋಡಬೇಕಷ್ಟೇ, ಹೇಗೆ ಯಾವ ರೀತಿಯಲ್ಲಿ ನಾವು ಇದನ್ನು ಬಳಕೆಗೆ ತರ್ತೇವೆ ಹೇಳುವಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನೀವು ಆ ಅಪ್ಲಿಕೇಶನ್ ಆಫ್ ಅಥವಾ ಪ್ರಿನ್ಸಿಪಲ್ ಅದನ್ನು ನೀವು ಅಪ್ಲೈ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಎಕ್ಸಾಮಲ್ಲಿ ಆ ಒಂದು, ಅಥವಾ ನಿಮ್ಮ ಕೈಯಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಂಡ್ರೂ ಆಗತ್ತೆ, ಆಯಿತಾ? ನಾನೇನು ಇದೇ ಬುಕ್ ಅಂತ ಹೇಳ್ತಾ ಇಲ್ಲ, ಬಟ್ ಆ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಇದೆಲ್ಲ ದ್ಯಾಟ್ ಹ್ಯಾಸ್ ಅ ಮೋರ್ ಇಂಪ್ಯಾಕ್ಟ್. ನಿಮ್ಮ ಮೆಮರಿಗೂ ಕೂಡ ನಿಮ್ಮ ರಿವಿಷನ್ ಕೂಡ ತುಂಬ ಅದು ಹೆಲ್ಪ್ ಮಾಡುತ್ತೆ ಹೇಳುವಂಥದ್ದು. ನಾವು ಇಷ್ಟು ವರ್ಷ ಕಂಡ್ಕೊಂಡು ಬಂದಂತಹ ಈ ಸ್ಟಡಿ ಟೆಕ್ನಿಕ್ಸಲ್ಲಿ ಅದೊಂದು ಬಹಳ ಮುಖ್ಯವಾದಂಥ ವಿಚಾರ. ಓಕೆ, ಎಸ್. ಸೊ ಅದ್ರ ಜೊತೆಗೆ ಇನ್ನು ಆಫ್ಕೋರ್ಸ್ ಈಗ ನಮಗೆ ಕೇವಲ BNSS ಅಷ್ಟೇ ಅಲ್ಲ, ಅಥವಾ BNS ಅಷ್ಟೇ ಅಲ್ಲ, ಹಳೆಯ ಲಾಸ್ಗಳು ಕೂಡ ಇರ್ತವೆ, IPC ಇರ್ತವೆ, ಹಾಗೂ CRPC ಇದೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದೆ. ಸೊ ನಮಗೆ ಕ್ವಿಕ್ ರೆಫರೆನ್ಸಿಗೆ ಕೆಲವೊಂದು ಬೇಕಾಗತ್ತೆ ಅಲ್ವಾ. ಸೊ ಟಾಪ್ ಎಂಟೈರ್ ಆ್ಯಕ್ಟ್ ಕೊಡಲಿಲ್ಲ ನಾವು, ಅಂದರೆ ಎಂಟೈರ್ ಆ್ಯಕ್ಟ್ ಒಟ್ಟಿಗೆ ಕೊಡಲಿಲ್ಲ, ಬಟ್ ಪ್ರತಿ ಚಾಪ್ಟ್ರಿನಲ್ಲೂ ಪ್ರತಿ ಚಾಪ್ಟರ್ ವೈಸ್ ಈಗ ಉದಾಹರಣೆಗೆ ಇದು ಹರ್ಟಿಗೆ ಸಂಬಂಧಪಟ್ಟದ್ದು ಅಥವಾ ಆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಯಾವುದಾದ್ರು ರೆಲೆವೆಂಟ್ ಸೆಕ್ಷನ್ಗಳಿವೆ ಅವುಗಳನ್ನೆಲ್ಲ ಒಟ್ಟಿಗೆ ಹಾಕಿ ಅದರದ್ದು ಕಂಪ್ಯಾರಿಟಿವ್ ಸೆಕ್ಷನ್ಗಳನ್ನು ನೀಡಿದ್ದೇವೆ, ಆಯಿತಾ? ಸೊ ಅದನ್ನು ಮಧ್ಯದಲ್ಲಿ ನೀವು ರೆಫರ್ ಮಾಡಬಹುದು. ಇದು ಕಂಪ್ಯಾರಿಟಿವ್ ಟೇಬಲ್ಸು. ಹಾಗೆ ಇನ್ನೊಂದು ಬಹಳ ಮುಖ್ಯ ಅಂದರೆ, ಈಗ ನೋಡಿ ಬೇರೆ ಆ್ಯಕ್ಟಲ್ಲಿ ಆ ಪ್ರತಿ ಚಾಪ್ಟರ್ ಇರುತ್ತೆ ಅಲ್ವಾ, ಆ ಚಾಪ್ಟರ್ನ ಓವರ್ ವ್ಯೂ ಅಂತ ಹೇಳಿ
ಪ್ರತಿ ಚಾಪ್ಟರ್ನ ಓವರ್ವ್ಯೂ ನೀಡಿದ್ದೇವೆ. ಈಗ ಉದಾಹರಣೆಗೆ ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಪ್ರಿಸಂಪ್ಷನ್ಸ್ ಅಂತ ಹೇಳುವಂಥ ವಿಚಾರ. ಸೊ ನೋಡಿ, ಅಲ್ಲಿ ಮೇನ್ ಆಗಿ ಇದೆಲ್ಲದು ಪ್ರಿಸಂಪ್ಷನ್ಗೆ ಸಂಬಂಧಪಟ್ಟದೆ. ಸೊ ಇಲ್ಲಿಂದ ನೀವು ನೋಡ್ತಾ ಹೋಗಿ, ಇಲ್ಲಿಂದ ಸೊ ದಿಸ್ ಇಸ್ ದ ಇದು ಈ ಇದರಲ್ಲಿ ಸೆಕ್ಷನ್ 78 ಇಂದ ಹಿಡಿದು. ಸೊ 78 ಯಾವುದು? ಜೆನ್ಯುಯಿನ್ನೆಸ್ ಆಫ್ ಸರ್ಟಿಫೈಡ್ ಕಾಪೀಸ್. ಸೊ ಇದನ್ನೇ ನಾವು ಸುಮಾರು ಸಲ ನೋಡಿದರೆ, ಯಾಕಂದ್ರೆ ಡೈರೆಕ್ಟ್ ಸೆಕ್ಷನ್ ವೈಸ್ ಕ್ವಶನ್ಸ್ಗಳು ಎಷ್ಟೋ ಸಲ ಬರ್ತವೆ. ಸೊ ಇದನ್ನು ನಾವು ಸ್ವಲ್ಪ ಗ್ಲಾನ್ಸ್ ಮಾಡಿದರೆ, ಡಾಕ್ಯುಮೆಂಟ್ಸ್ ರಿಗಾರ್ಡಿಂಗ್ 30 years old, 30 years old ನಂತರ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆಫ್ 5 year old. ಸೊ ಒಟ್ಟೊಟ್ಟಿಗೆ ಬರುವಂಥದ್ದು ಸೆಕ್ಷನ್ 92 ಮತ್ತು 93 ಅಲ್ವಾ? ಸೊ ಹೀಗೆ ಪ್ರಿಸಂಪ್ಷನ್ಗೆ ಸಂಬಂಧಪಟ್ಟ ಒಟ್ಟಿಗೆ ನಾವು ಕಾಣ್ತೇವೆ. ಅದು ಬೇರೆ ಆ್ಯಕ್ಟಲ್ಲಿರುವಂತಹ ಟಾಪಿಕ್ ಓವರ್ವ್ಯೂ. ಇನ್ನು ಕೆಲವೊಂದು ಏನಿದೆ, ಈಗ ಜನರಲಿ ಏನಾಗುತ್ತೆ, ಉದಾಹರಣೆಗೆ ನೋಡಿ, ಈ ಸಮನ್ಸ್ನ ಎಕ್ಸಾಂಪಲ್ ಕೊಟ್ಟಿದ್ದೇವೆ. ಈ ಸಮನ್ಸ್ನ ಎಕ್ಸಾಂಪಲ್ ಹೇಗಂತಂದರೆ, ಸಮನ್ಸ್ಗೆ ಸಂಬಂಧಪಟ್ಟ ಒಂದು ಸೆಕ್ಷನ್ ಒಂದು ಕಡೆ ಇದೆ, ಇನ್ನೊಂದು ಸೆಕ್ಷನ್ ಇನ್ನೆಲ್ಲೋ ಕಡೆ ಇರ್ಬೋದು. ಆವಾಗ ನಾವೇನು ಮಾಡಿದ್ದೇವೆ, ಎಲ್ಲ ವಿಚಾರಗಳನ್ನು ಒಂದೇ ಕಡೆ ತಂದು ಸೆಕ್ಷನ್ ಕೊಟ್ಟಿಲ್ಲ, ಬಟ್ ಸಮನ್ಸ್ ಸಂಬಂಧಪಟ್ಟ ಹಾಗೆ ಯಾವ್ಯಾವ ವಿಚಾರಗಳಿವೆ. ಈಗ ಸಮನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಮನ್ಸ್ನ ಇಶ್ಯೂ ಮಾಡುವಂಥದ್ದು ಬೇರೆ, ಸರ್ವಿಸ್ ಮಾಡುವಂಥದ್ದು ಬೇರೆ. ಆ ಸರ್ವಿಸ್ ಆಫ್ ಸಮನ್ಸ್ ಅಲ್ಲೇ ಯಾರ್ಯಾರ ಮುಖಾಂತರ ಸರ್ವಿಸ್ ಮಾಡ್ತೀರಿ, ಥ್ರೂ ಆಫೀಸರ್ ಅಥವಾ ಪರ್ಸ್ನಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮುಖಾಂತರ, ರಿಜಿಸ್ಟರ್ ಪೋಸ್ಟ್ ಮುಖಾಂತರ, ಅಥವಾ ಇನ್ನೊಂದು ಕೋರ್ಟಿಗೆ ಹೋಗಿ ಆ ಕೋರ್ಟು ನೆಕ್ಸ್ಟ್ ಸಮನ್ಸನ್ನು ಸರ್ವ್ ಮಾಡುವಂಥದ್ದು, ಅಥವಾ ಸಬ್ಸ್ಟಿಟ್ಯೂಟೆಡ್ ಸರ್ವಿಸ್ ಅಥವಾ ಅಫಿಕ್ಷರ್ ಅಂತ ಹೇಳ್ತಾರೆ, ಇದೆಲ್ಲ ಎಲ್ಲ ಕಡೆ ಅಂಟಿಸುವಂಥದ್ದು. ಸೊ ಈ ರೀತಿ ಕೆಲವೊಂದು ಸಮನ್ಸನ್ನು ಯಾವ ರೀತಿಯಲ್ಲಿ ಸರ್ವ್ ಮಾಡ್ತಾರೆ ಹೇಳುವಂಥ ಒಂದು ಜನರಲ್ ಕ್ಲಾಸಿಫಿಕೇಶನ್ ಇಲ್ಲಿ ನಾವು ಕಾಣ್ತೇವೆ. ಇದು ಸೆಕ್ಷನ್ ವೈಸ್ ಅಲ್ಲ, ಬಟ್ ನಮಗೆ ಟಾಪಿಕ್ಗೆ ಅರ್ಥ ಆಗಲಿಕ್ಕೆ ಅಲ್ವಾ, ನಾವು ಜಸ್ಟ್ ಸೆಕ್ಷನ್ ವೈಸ್ ಓದ್ತಾ ಹೋದರೂ ಅರ್ಥ ಆಗೋದಿಲ್ಲ ಕೆಲವೊಂದು ಸಲ. ಆವಾಗ ಏನು ಮಾಡಬೇಕು, ಈ ಟಾಪಿಕ್ ಏನೇನು ಕವರ್ ಮಾಡುತ್ತೆ, ಸಮನ್ಸನ್ನು ಇಶ್ಯೂ ಮಾಡಿ ಸರ್ವ್ ಮಾಡಿ ಯಾರಿಗೆ ನೀಡ್ತಾರೆ, ಟು ಹೂಮ್ ಸರ್ವ್ಡ್, ಮತ್ತು ಸರ್ವ್ ಮಾಡಿದ್ದಕ್ಕೆ ಪ್ರೂಫ್ ಏನು, ಹಾಗೆ ವಿಟ್ನೆಸ್ಗಳಿಗೆ ಸರ್ವ್ ಮಾಡುವಂಥದ್ದು, ಇದೆಲ್ಲ ಪಾರ್ಟೀಸ್ಗಳಿಗೆ ಆಯಿತು, ಅಕ್ಯೂಸ್ಡ್ಗೆ ಆಯಿತು. ವಿಟ್ನೆಸ್ಗಳಿಗೆ ಸರ್ವಿಸ್ ಮಾಡುವಂತಹ ಇದು ಸೆಕ್ಷನ್ಸ್ಗಳು ಯಾವುದು ಅಥವಾ ಮೆಥಡ್ಸ್ಗಳು ಯಾವುದು. ಸೊ ಈ ರೀತಿ ಒಂದು ಆ ಟಾಪಿಕ್ನ ಬಗ್ಗೆ ನಮಗೆ ಸ್ವಲ್ಪ ಕ್ಲಾರಿಟಿ ಬಂದ ಕೂಡಲೇ ನಮಗೆ ಮೇನ್ಸ್ ಎಕ್ಸಾಮ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಇದು. ಪ್ಲಸ್ ಬೇಸಿಕಲಿ ನೋಡಿ, ಎಷ್ಟೋ ಸಲ ಇಶ್ಯೂ ಅಂದರೆ ಒಂದು, ಸರ್ವಿಸ್ ಅಂದರೆ ಒಂದು ಅಂತೇಳಿ ನಾವು ತಿಳ್ಕೊಂಡಿರ್ತೇವೆ. ಎಷ್ಟೋ ಸಲ ಇಶ್ಯೂ ಆಫ್ ಸಮನ್ಸ್ ಬೇರೆ, ಸರ್ವ್ ಮಾಡೋದು ಬೇರೆ. ಇಶ್ಯೂ ಅಂದರೆ ಕೋರ್ಟ್ ಅದನ್ನು ಇಶ್ಯೂ ಮಾಡುವಂಥದ್ದು, ಅದನ್ನು ಇಶ್ಯೂ ಮಾಡುವಂಥ ಸಮನ್ಸನ್ನು ತಲುಪಿಸುವಂಥದ್ದು ಸರ್ವಿಸ್ ಆಫ್ ಸಮನ್ಸ್ ಅಂತ ಹೇಳುವಂಥದ್ದು ಅಲ್ವಾ. ಸೊ ಹೀಗೆ ಇದು ಒಂದು ಈ ಥರ ಕ್ಲಾಸಿಫಿಕೇಶನ್ ಕೂಡ ನಾವು ನೀಡಿದ್ದೇವೆ. ಪ್ಲಸ್ ಇನ್ನು ಎಲ್ಲ ಈ 3 ಕ್ರಿಮಿನಲ್ ಲಾಸ್ಗಳಲ್ಲೂ ಮೇಜರಾಗಿ ನೀವು ಇದನ್ನು ಇಂಡೆಕ್ಸ್ ನೋಡಿದರೆ, ದಿಸ್ ಇಸ್ ದ ಪೇಜ್ ಆಫ್ ಇಂಡೆಕ್ಸ್. ಒಂದು ಸ್ಕ್ರೀನ್ಶಾಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ನೋಡಿ, ಬೇಸಿಕಲಿ ಏನೇನು ಚೇಂಜಸ್ ಇದೆ, ಕೀ ಹೈಲೈಟ್ಸ್ ಆನ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಹೊಸ ಸೆಕ್ಷನ್ಸ್ಗಳು ಯಾವುದು, BNSSದು, ಅದನ್ನು ಒಮಿಟ್ ಮಾಡಿರುವಂತಹ ಸೆಕ್ಷನ್ಸ್ಗಳು ಯಾವುದು ಹೇಳುವಂತ ನೀವು ಕಾಣ್ಬೋದು. ಪ್ಲಸ್ ಇದೆಲ್ಲ ನೋಡಿ, ಪ್ರತಿ ಚಾಪ್ಟರ್ನ ಓವರ್ವ್ಯೂ ಅದು ಡಿಪೆಂಡ್ಸ್ ಆಯಿತಾ, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ ಚಾಪ್ಟರ್ ಓವರ್ವ್ಯೂ ಅಂತ ಹೇಳ್ತಾರೆ. ಪ್ಲಸ್ ಈಗ ಅರೆಸ್ಟ್ ಆಫ್ ಪರ್ಸನ್ಸಲ್ಲಿ ಜನರಲ್ ಅಂಡರ್ಸ್ಟ್ಯಾಂಡಿಂಗ್, ಅದು ಅಕಾರ್ಡಿಂಗ್ ಟು ದ ಟಾಪಿಕ್ ನಾವು ಹಾಗೆ ಕವರ್ ಮಾಡ್ತಾ ಹೋಗಿದ್ದೇವೆ. ಪ್ಲಸ್ ಇನ್ನೊಂದು ಟಾಪಿಕ್ ವೈಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಏನೇನು ಚೇಂಜ್ ಮಾಡಿದ್ದಾರೆ ಅಂತ. ಈಗ ಜನರಲ್ ಆಗಿ ಹೊಸ ಸೆಕ್ಷನ್ಗಳನ್ನು ಯಾವ್ದು ಆ್ಯಡ್ ಮಾಡಿದ್ದಾರೆ, ಯಾವ ಸೆಕ್ಷನ್ಗಳನ್ನು ಒಮಿಟ್ ಮಾಡಿದ್ದಾರೆ, ಅದನ್ನೆಲ್ಲ ನಾವು ನೋಡಿದ್ವಿ, ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಬಟ್ ಟಾಪಿಕ್ ವೈಸ್ ಉದಾಹರಣೆಗೆ FIRಗೆ ಸಂಬಂಧಪಟ್ಟ ಯಾವುದಾದ್ರು ಚೇಂಜಸ್ ಇದೆ, ಹಾಗೆ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಇದೆ ನಿಮ್ಗೆ ಅದು ಕಾಣಲಿಕ್ಕಿಲ್ಲ, ಬಟ್ ನಾವು ಓದಿ ಹೇಳ್ತಿದ್ದೇನೆ. ಹಾಗೆ ಪ್ರತಿ ಟಾಪಿಕ್ ವೈಸ್ ಸರ್ಚ್ಗೆ ಸಂಬಂಧಪಟ್ಟದ್ದು ಯಾವುದು ಚೇಂಜಸ್ ಇದೆ, ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಚೇಂಜಸ್ಗಳು ಯಾವುದು, ವಿಕ್ಟಿಮ್ಗೆ ಸಂಬಂಧಪಟ್ಟ ಚೇಂಜಸ್ಗಳು ಯಾವುದು, ಹೀಗೆ ಅದನ್ನು ಟಾಪಿಕ್ ವೈಸ್ ಸೆಗ್ರಿಗೇಟ್ ಮಾಡಿ ವಿ ಹ್ಯಾವ್ ಇನ್ಕ್ಲೂಡೆಡ್ ಇನ್ BNSS ಅಲ್ಲಿ ನೀಡಿದ್ದೇವೆ. ಇನ್ನು ಭಾರತೀಯ ನ್ಯಾಯ ಸಂಹಿತೆಯಲ್ಲೂ ಕೂಡ ತುಂಬ ಚೇಂಜಸ್ ಇಲ್ಲ. ಈಗ ತುಂಬ ಚೇಂಜಸ್ ಇರುವಂಥದ್ದೇ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಸೊ ಅದರಲ್ಲಿ ಈ ರೀತಿ ತುಂಬ ಸಬ್ ಕ್ಯಾಟಗರೀಸ್ ಮಾಡಿ ಬಹಳ ಜನರಿಗೆ ಹೆಲ್ಪ್ ಆಗುವಾಗೆ ಅಲ್ಟಿಮೇಟ್ ಅಂದರೆ ಏನು ಚೇಂಜಸ್ಗಳ ಮೇಲೆ ಹೆಚ್ಚು ಕ್ವಶನ್ಗಳನ್ನು ಕೇಳ್ತಾರೆ ಯೂಶ್ವಲಿ. ಇಲ್ಲಿ ತನಕ ಕೇಳಿರುವಂಥದ್ದು ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಥವಾ ಕೇರಳ ಐ ಥಿಂಕ್ ಪ್ರೀವಿಯಸ್ ಇಯರೇ ಅದನ್ನು ಇನ್ಕ್ಲೂಡ್ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕ್ವಶನ್ಗಳನ್ನು ನೋಡಿದರೆ ಏನು ಹೊಸ ಚೇಂಜಸ್ ಅಂತ ಹೇಳುವಂಥದ್ರ ಮೇಲೆ ಹೆಚ್ಚು ಕ್ವಶನ್ಗಳನ್ನು ಕೇಳಲೂಬಹುದು. ಸೊ ಅದನ್ನು ಮನಸ್ಸಲ್ಲಿಟ್ಕೊಂಡು ವಿ ಹ್ಯಾವ್ ಪ್ರಿಪೇರ್ಡ್ ದೀಸ್ ಚಾಪ್ಟರ್ಸ್ ಆಯಿತಾ. ಸೊ ಈಗ ಇಷ್ಟ ಆದ ನಂತರ ಹಾಗೆ ಹೇಗೆ ಓದೋದು, ಈ ಬುಕ್ಸ್ಗಳನ್ನು ಇಟ್ಕೊಂಡು ಹೇಗೆ ಓದೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೇನೆ. ಓಕೆ, ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ಸೊ ಒಂದು ಕಡೆ ಯು ನೀಡ್ ಟು ಕೀಪ್ ಯುವರ್
ಚಾರ್ಟ್ ಬುಕ್ ಅಥವಾ ಕ್ವಿಕ್ ಚಾರ್ಟ್ ಬುಕ್ಕನ್ನು ಒಟ್ಟಿಗೆ ಇಟ್ಕೊಳ್ಳಿ. ಅದ್ರ ಜೊತೆಗೆ ಕಂಪಲ್ಸರ್ಲಿ ಯು ನೀಡ್ ಟು ಹ್ಯಾವ್ ಅ ಬೇರ್ ಆ್ಯಕ್ಟ್. ಇದೆರಡು ಕಂಪಲ್ಸರಿ ಇರಬೇಕಾಗತ್ತೆ, ಬೇರ್ ಆ್ಯಕ್ಟ್ ಇರಬೇಕು. ಸೊ ಬೇರ್ ಆ್ಯಕ್ಟ್ನ ಆ ಸೆಕ್ಷನ್ಸ್ಗಳನ್ನ ಫಸ್ಟ್ ಇಂಡೆಕ್ಸನ್ನು ನೋಡಿ. ಸೊ ಇಂಡೆಕ್ಸನ್ನು ಇದು ಬೇರ್ ಆ್ಯಕ್ಟ್ನ ಇಂಡೆಕ್ಸನ್ನು ನೋಡ್ತೀರಿ ಒಂದ್ಸಲ ಅಲ್ವಾ. ಸೊ ಇಂಡೆಕ್ಸನ್ನು ನೋಡಿ, ಇಲ್ಲೂ ಕೂಡ ಯಾವ ಚಾಪ್ಟರ್ ಓದಬೇಕು. ಈಗ ಉದಾಹರಣೆಗೆ ನಿಮಗೆ ಅರೆಸ್ಟ್ಗೆ ಸಂಬಂಧಪಟ್ಟ ಚಾಪ್ಟರ್ನ ಓದಬೇಕು. ಸೊ ನೀವು ಬೇರ್ ಆ್ಯಕ್ಟಲ್ಲಿ ಬೇರ್ ಆ್ಯಕ್ಟಲ್ಲಿ ನೀವು ನೋಡಿದರೆ ಅರೆಸ್ಟ್ ಹೇಳುವಂಥದ್ದು ಸಮ್ವೇರ್ ಎಲ್ಲೋ ಈ ಚಾಪ್ಟರ್ ಇಲ್ಲಿ ಬರ್ಬೋದು, ಈ ಚಾಪ್ಟ್ರಲ್ಲಿ ಬರ್ಬೋದು, ಒಂದು 5ನೇದ 6ನೇದ ಚಾಪ್ಟ್ರಲ್ಲಿ ಬರ್ಬೋದು ಅಲ್ವಾ. ಸೊ ಬೇರ್ ಆ್ಯಕ್ಟಲ್ಲಿ ಒಂದ್ಸಲ ಹೀಗೆ ನೋಡಿ, ಓಕೆ ಇದು ಇಲ್ಲಿದೆ, ಈ ಚಾಪ್ಟ್ರಲ್ಲಿದೆ ಅಂತ ಹೇಳುವಂಥ ಅದು ಲೈಕ್ ಅದೇ ಸ್ಟೆಪ್ಪಲ್ಲಿ ಹೋಗಿ. ಅರೆಸ್ಟ್ ಅಂತ ಇದೆ, ಸೊ ಅರೆಸ್ಟ್ ಅಂತ ಬಂದ ನಂತರ ಎಷ್ಟು ಸೆಕ್ಷನ್ಸ್ಗಳಿವೆ ಜಸ್ಟ್ ಕಣ್ಣಾಯಿಸಿ ಆಯಿತಾ. ಅದಾದ ನಂತರ ನೀವು ಇಲ್ಲಿ ಓದ್ತಾ ಇರುವಂಥ ಚಾರ್ಟ್ ಬುಕ್ಕಿಗೆ ಬನ್ನಿ. ಅಲ್ಲಿ ಟಾಪಿಕ್ ಓವರ್ವ್ಯೂ ಅಂತ ಕೊಟ್ಟಿರ್ತೇವೆ. ಟಾಪಿಕ್ ಓವರ್ವ್ಯೂ ಮತ್ತು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ನೀಡಿರ್ತೇವೆ. ಇಡೀ ಒಂದು ಅರೆಸ್ಟ್ ಬಗ್ಗೆ ಇರುವಂಥ ಚಾಪ್ಟರ್ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಒಂದು ಕ್ವಿಕ್ ಆಗಿರುವಂಥ ಪಕ್ಷಿ ನೋಟ, ಏನೇನು ನಾವು ಓದ್ತೇವೆ ಅಥವಾ ಸಿನಾಪ್ಸಿಸ್ ಅಂತ ಹೇಳ್ತೇವಲ್ಲ, ಏನೇನು ಓದ್ತೇವೆ ಹೇಳುವಂಥದ್ದು. ಸೊ ಅದನ್ನು ಒಂದ್ಸಲ ಹೀಗೆ ನೋಡಿ. ಅರ್ಥ ಆಗಲಿಕ್ಕಿಲ್ಲ ನಿಮಗೆ ಇನಿಷಿಯಲಿ ಓದಿದರೆ ಜಸ್ಟ್ ಒಂದ್ಸಲ ನೋಡಿ, ಯಾಕೆಂದರೆ ನೀವಿನ್ನೂ ಸೆಕ್ಷನ್ಗಳನ್ನು ಓದೇ ಇಲ್ಲ ಅಲ್ವಾ. ಸೊ ಸೆಕ್ಷನ್ಗಳನ್ನು ಓದೋಕ್ಕಿಂತ ಮೊದಲು ಅದನ್ನು ಟಾಪಿಕ್ ಓವರ್ವ್ಯೂ, ಸುಮಾರು ಎಷ್ಟು ಸೆಕ್ಷನ್ಸ್ಗಳಿವೆ, ಎಲ್ಲಿಂದ ಎಷ್ಟು ಸೆಕ್ಷನ್ಸ್ಗಳಿವೆ, ಜನರಲ್ ಓವರ್ವ್ಯೂ ಥರ ಏನೇನು ಬರ್ಬೋದು. ಅರೆಸ್ಟ್ ಅಂದರೆ ಅರೆಸ್ಟ್ ಬೈ ಮ್ಯಾಜಿಸ್ಟ್ರೇಟ್, ಅರೆಸ್ಟ್ ಬೈ ಪೊಲೀಸ್ ಆಫೀಸರ್, ಅರೆಸ್ಟ್ ವಿತೌಟ್ ವಾರೆಂಟ್, ಅರೆಸ್ಟ್ ಬೈ ಪ್ರೈವೇಟ್ ಪರ್ಸನ್, ಆಫ್ಟರ್ ಅರೆಸ್ಟ್ ಪ್ರೊಸೀಜರ್ಸ್, ಬಿಫೋರ್ ಅರೆಸ್ಟ್ ಪ್ರೊಸೀಜರ್ಸ್, ಈ ರೀತಿಯೆಲ್ಲ ಕೆಲವೊಂದು ಜನರಲ್ ಡಿವಿಷನ್ಸ್ಗಳಿವೆ, ಜನರಲ್ ಕಾನ್ಸೆಪ್ಟ್ಗಳನ್ನು ಓದಲಿಕ್ಕಿರ್ತವೆ. ಅದನ್ನು ನೀವು ಜನರಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಓದ್ತೀರಿ ಅಲ್ವಾ. ಸೊ ಒಂದ್ಸಲ ಇದೆಲ್ಲ ಹೀಗೆ ಏನು ಹೇಳ್ತಾರೆ, ಪೂರ್ವಭಾವಿ ಪ್ರಿಲಿಮಿನರಿ ಹೇಳ್ತಾರಲ್ಲ, ಆ್ಯಕ್ಚುಲಿ ನೀವು ಓದೋಕ್ಕಿಂತ ಮುಂಚೆ ಮಾಡುವಂಥ ಕೆಲವೊಂದು ಪ್ರಿಲಿಮಿನರಿ ಆ್ಯಕ್ಟ್ಸ್ಗಳು. ಅದಾದ ನಂತರ ಒಂದೊಂದೇ ಸೆಕ್ಷನ್ಗಳನ್ನು ಓದ್ತಾ ಬನ್ನಿ. ನಿಮ್ಗೆ ಅರ್ಥ ಆದರೆ ಬೇರೆ ಆ್ಯಕ್ಟ್ನ ಒಂದು ಸೆಕ್ಷನ್ ಓದಿ, ಅದರಲ್ಲಿ ಬೇರೆ ಆ್ಯಕ್ಟಲ್ಲಿ ಯಾವುದೋ ಒಂದು ಸೆಕ್ಷನ್ 41 ಅಂತ ಹೇಳಿರ್ತೇವೆ CRPCದು, ಅದು ಸೆಕ್ಷನ್ 35 ವೆರಿ ಇಂಪಾರ್ಟೆಂಟ್. ಯಾವಾಗ ಪೊಲೀಸ್ ಆಫೀಸರು ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡ್ಬೋದು ಅಂತ ಹೇಳುವಂಥದ್ದು 10 ವಿಚಾರಗಳಿವೆ ಅಲ್ವಾ. 10 ವಿಚಾರಗಳಿವೆ. ಆ 10 ವಿಚಾರಗಳನ್ನು ನೀವು ಬೇರೆ ಆ್ಯಕ್ಟಲ್ಲಿ ನೋಡಿ. ಬೇರೆ ಆ್ಯಕ್ಟಲ್ಲಿ ನೋಡಿದ್ರೆ ಕಂಟಿನ್ಯೂಸ್ ಕೊಡ್ತಾ ಹೋಗ್ತಾರೆ ಆಯಿತಾ. ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾರೆ ಅಂತ ಹೇಳಿ. ಅದನ್ನು ಮೆಮರೈಸ್ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಓದಿ ಅರ್ಥ ಮಾಡ್ಕೊಳ್ಳಿ ಏನೇನಿದೆ ಅಂತ ಹೇಳಿ. ಅದಾದ ನಂತರ ಮತ್ತೆ ರಿವೈಸ್ ಮಾಡುವ. ಅದೇ ಒಟ್ಟಿಗೆ ಸೆಕ್ಷನ್ 35 ಬೇರೆ ಆ್ಯಕ್ಟ್ ಓದಿದ ನಂತರ ಜಸ್ಟ್ ಗೋ ಟು ದಿಸ್ ಚಾರ್ಟ್. ಈ ಚಾರ್ಟನ್ನು ನೋಡಿ. ಆ ಚಾರ್ಟಲ್ಲಿ 10 ಪಾಯಿಂಟ್ಗಳನ್ನು ಸಪ್ರೇಟಾಗಿ ಕೊಟ್ಟಿದ್ದಾವೆ. ಆ 10 ಪಾಯಿಂಟ್ಗಳನ್ನು ಮನನ ಮಾಡ್ಕೊಳ್ಳಿ. ಅದಕ್ಕೆ ಕೆಲವೊಂದು ಟೈಮ್ ಲಿಮಿಟ್ ಇರುತ್ತೆ ಕೆಲವೊಂದು ಸಲ. ಆ ಟೈಮ್ ಲಿಮಿಟ್ ಏನಾದರೂ ಇದೆಯಾ ಅದನ್ನು ನೋಡ್ಕೊಳ್ಳಿ. ಮತ್ತೆ ಅರ್ಥ ಆಗಲಿಲ್ವಾ, ಜಸ್ಟ್ ಅಗೇನ್ ರೀಡ್ ಸೆಕ್ಷನ್ 35. ಸೊ ಇದೊಂದು 2-3 ಸಲ, ಒಂದ್ಸಲ ಯು ಹ್ಯಾವ್ ಟು ರೆಫರ್ ಟು ಬೇರೆ ಆ್ಯಕ್ಟ್, ಒಂದ್ಸಲ ಚಾರ್ಟ್ ಬುಕ್, ಇದೆರಡು ಕೂಡ ಹೀಗೆ ಆಗ್ತಾ ಇರತ್ತೆ. ಸೊ ದ್ಯಾಟ್ ಫೈನಲಿ ನಿಮ್ಮ ಮನಸ್ಸಲ್ಲಿ ಆ 10 ಪಾಯಿಂಟ್ಸ್ಗಳು ಕೂತ್ಕೊಳ್ಳೋಷ್ಟು ಇದಾಗತ್ತೆ. ಸೊ ಒಂದು ಸಲ ಬೇರೆ ಆ್ಯಕ್ಟ್, ನೆಕ್ಸ್ಟ್ ಸೆಕ್ಷನ್ 36, ಸೆಕ್ಷನ್ 37 ಹೀಗೆ ಓದ್ತಾ ಹೋಗಿ. ಸೊ ಹೀಗೆ ಒಂದು ಫುಲ್ ನಿಮ್ಮ ಆ್ಯಕ್ಟನ್ನು, ನಿಮ್ಮ ಬೇರೆ ಆ್ಯಕ್ಟ್ನ ಮೇಜರ್ ಪ್ರಾವಿಷನ್ಸನ್ನು ನೀವು ಕವರ್ ಮಾಡಿದ್ರಿ ಅಂತ ಆದ ನಂತರ ಆಮೇಲೆ ಪ್ರತಿದಿನ ರಿವೈಸ್ ಮಾಡುವಾಗ ಚಾರ್ಟ್ ಬುಕ್ಕನ್ನು ತೊಗೊಂಡು ಏನು ಮಾಡಿ, ಜಸ್ಟ್ ಆ ಚಾರ್ಟ್ಸ್ಗಳನ್ನು ಜಸ್ಟ್ ರಿವೈಸ್ ಮಾಡ್ತಾ ಬನ್ನಿ. ಅಥವಾ ನೀವೇ ಮನಸ್ಸಲ್ಲಿ ಕುತ್ಕೊಂಡು ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನು ಚಾರ್ಟ್ ಥರ ಮಾಡ್ಕೊಳ್ತಾ ಹೋಗಿ. ಯಾಕೆಂದರೆ ಅದನ್ನು ನೀವು ಮತ್ತೆ ರಿವೈಸ್ ಮಾಡಿದಾಗೆ ಬರೆದಷ್ಟು ಇನ್ನೂ ನೆನಪಾಗ್ತಾ ಹೋಗುತ್ತೆ ಅಲ್ವಾ. ಸೊ ಹೀಗೆ ಸುಲಭ ಅಂತೂ ಇಲ್ಲ. ದೀಸ್ ಟೆಕ್ನಿಕ್ಸ್ ಆರ್ ನಾಟ್ ಈಸಿ. ನೀವು ಶಾರ್ಟ್ಕಟ್ ಮೆಥಡ್ ಹುಡುಕ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದಿಸ್ ಇಸ್ ನಾಟ್ ಫಾರ್ ಯು. ನಿಮ್ಗೆ ಖಂಡಿತ ಅಲ್ಲ ಈ ಬುಕ್ಸ್ಗಳೆಲ್ಲ. ಬಟ್ ಇರುವಂಥದ್ದನ್ನು ಇನ್ನೂ ಇಂಟ್ರೆಸ್ಟಿಂಗ್ ಮಾಡಿ ಇನ್ನೂ ಜಾಸ್ತಿ ನೆನಪಿಟ್ಕೊಳ್ಳಿಕ್ಕೆ ಸಹಾಯ ಮಾಡಲಿಕ್ಕೆ ದೀಸ್ ಬುಕ್ಸ್ ಆರ್ ಹೆಲ್ಪ್ಫುಲ್. ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಓಕೆ, ದಿಸ್ ಇಸ್ ನಾಟ್ ಲೈಕ್ ಅ ಗೈಡ್ ಅಂತ ಅಲ್ಲ, ಕ್ವಿಕ್ ಆಗಿ ಬರೀ ಇಂಪಾರ್ಟೆಂಟ್ ಇದಷ್ಟೇ ಇರುವಂಥದ್ದು ಖಂಡಿತವಾಗಿಯೂ ಅಲ್ಲ. ಅದನ್ನು ನಾನು ವೆರಿ ಕ್ಲಿಯರ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಯಾರೇ ಬುಕ್ ತೊಗೊಂಡಿರಲಿ ಅಥವಾ ನೆಕ್ಸ್ಟ್ ತೊಗೊಳ್ತಾ ಇರಬಹುದು. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ನೀವು ಕಷ್ಟಪಡ್ತೀರಿ, ಕಷ್ಟ ಹೇಳೋದಕ್ಕಿಂತ ಇಷ್ಟಪಟ್ಟು ಬೇರೆ ಆ್ಯಕ್ಟನ್ನು ಓದುವಂಥವ್ರು ಆಗಿದ್ದೀರಿ ಅಂತ ಆದರೆ ಆವಾಗ ಮಾತ್ರ ಇದನ್ನು ಯು ಕ್ಯಾನ್ ರೆಫರ್ ದಿಸ್ ಆಯಿತಾ. ಈಗ ನಿಮಗೆ ಇನಿಷಿಯಲಿ ಗೊತ್ತಾಗೋದಿಲ್ಲ ಅದರದ್ದು ಹೇಗೆ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಬಟ್ ಆಮೇಲೆ ನೀವೆಷ್ಟು ಒಂದು 50% ನೀವು ಸಬ್ಜೆಕ್ಟ್ ಇದು ಓದ್ತಾ ಹೋದಾಗೆ, ಸಬ್ಜೆಕ್ಟ್ ಸಿಲೆಬಸ್ ಕವರ್ ಮಾಡ್ತಾ ಹೋದಾಗೆ ಆಮೇಲೆ ನಿಮಗೆ ಅದರದ್ದು ಆ ಸಬ್ಜೆಕ್ಟ್ನ ಹಿಡ್ತಾ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದು ಹೇಗೆ ಓದಬೇಕು ಅಂತ ಹೇಳುವಂಥದ್ದು. ಇನ್ನು ನಿಮಗೆ ಅರ್ಥ ಆಗಲಿಲ್ವಾ, ಇದು ಅರ್ಥ ಆಗ್ತಾ ಇಲ್ವಾ ಅಂತಂದರೆ ವಿ ಆಲ್ಸೋ ಹ್ಯಾವ್ ದ ಲೆಕ್ಚರ್ಸ್.
BNSS, ನ್ಯೂ ಕ್ರಿಮಿನಲ್ ಲಾಸ್ಗಳು ಅದರದ್ದೆಲ್ಲದೂ ಕೂಡ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಲೆಕ್ಚರ್ಸ್ಗಳಿವೆ. ಬಟ್ ಲೆಕ್ಚರ್ಸ್ಗಳು ಇಲ್ಲದೇನೂ ಸಹ ಎಷ್ಟೋ ಇದು ಖಂಡಿತವಾಗಿಯೂ ಎಲ್ರಿಗೂ ಕೂಡ ಅರ್ಥ ಆಗತ್ತೆ. ಕೆಲವರು ಟೈಮ್ ಉಳಿಸ್ಲಿಕ್ಕೋಸ್ಕರ ಲೆಕ್ಚರ್ಸ್ಗಳು ಬೇಕು ಅಂತ ಹೇಳಿ ಕೇಳ್ತಾರೆ. ಕೆಲವರು ವರ್ಕಿಂಗ್ ಇರ್ತಾರೆ ಅಥವಾ ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರು ಕ್ವಿಕ್ಕಾಗಿ ನಮಗೆ ಓದುವಂಥ ಇದು ಬೇಕಂತ ಹೇಳಿ. ಸೊ ಯಾವುದೇ ಮೆಥಡಲ್ಲಿ ನೀವು ಲೆಕ್ಚರ್ಸ್ಗಳನ್ನ ಕೇಳಿ ಅಥವಾ ನೀವೇ ಸೆಲ್ಫ್ ಸ್ಟಡಿ ಮಾಡಿ, ಅದು ಇದು ಅಂತ ಭೇದ ಇಲ್ಲ. ನೀವು ಎಷ್ಟು ಅದರ ಮಟ್ಟಿಗೆ ಇಷ್ಟಪಟ್ಟು ಓದ್ತೀರಿ ಹೇಳುವಂಥದ್ದು ಮಾತ್ರ ಫೈನಲ್ ಆಗಿ, ಓದಿದಷ್ಟೇ ಅಲ್ಲ ಅದನ್ನು ಹೇಗೆ ನೆನಪಲ್ಲಿ ಇಟ್ಕೊಳ್ತೀರಿ ಹೇಳುವಂಥದ್ದು ಮಾತ್ರ ಫೈನಲ್ ಆಗಿ ಉಳಿಯುವಂಥದ್ದು. ಇನ್ನು ಮುಂದೆ ಹೇಳಬೇಕಂದ್ರೆ ಜಸ್ಟ್ ನೆನಪಿಟ್ಕೊಳ್ತೀರಿ ಅಂತನೂ ಅಲ್ಲ, ಎಕ್ಸಾಮಲ್ಲಿ ಅದನ್ನು ಹೇಗೆ ನೀವು ಅಪ್ಲೈ ಮಾಡ್ತೀರಿ ಅದು ಮಾತ್ರ ಅದರ ರಿಸಲ್ಟ್ ಕಾಣುವಂಥದ್ದು. ಸೊ ಅದಕ್ಕೋಸ್ಕರ ಇಟ್ ಡಸಂಟ್ ಮ್ಯಾಟರ್ ನೀವು ಇನಿಷಿಯಲ್ ಹಂತದಲ್ಲಿ ನೀವು ಯಾವುದೇ ರೀತಿಯಲ್ಲಿ ಯಾವುದೇ ಮೆಥಡಲ್ಲಿ ಓದಿ, ಫೈನಲ್ ಔಟ್ಕಮ್ ಈಸ್ ದಿ ಲಾಸ್ಟ್ ಬಹಳ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಬಲ್ಲೆವು. ಆಯಿತಾ? ಸೊ ಇಷ್ಟು ಹೇಳ್ತಾ ಹಾಗಿದ್ರೆ ಬುಕ್ 3 ಬುಕ್ಸ್ಗಳು ಇಲ್ಲಿ ನೀವು ಕಾಣ್ಬೋದು. ಕೋಂಬೋ ಆಗಿ ನಾವು ನಮ್ಮ ಆ್ಯಪಲ್ಲಿ ನೀಡ್ತಿದ್ದೇವೆ. ದಿಸ್ ಆರ್ ಆಲ್ಸೋ ಅವೈಲೇಬಲ್ ಅಟ್ ಅಮೆಝಾನಲ್ಲೂ ಕೂಡ ಇದು ಲಭ್ಯ ಇದೆ. ಇದ್ರ ಪ್ರೈಸ್ ಆ್ಯಕ್ಚುಲಿ 2000 MRP ನಾವು ಕೌಂಟ್ ಮಾಡಿದರೆ, ಬಟ್ ಟೋಟಲ್ ಕೋಂಬೋ ಆಫರ್ ಆಗಿ 1500 rupeesಗೆ ವಿ ಆರ್ ಗಿವಿಂಗ್ ಇಟ್ ಟು ಯು. ಸೊ ಇದನ್ನು ಹೇಗೆ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ, ಅಭಿಜ್ಞಾ ಲಾ ಸೀರೀಸ್ ಹೇಳುವಂಥ ಒಂದು ಆ್ಯಪ್ ಇದೆ ಗೂಗಲ್ ಪ್ಲೇಸ್ಟೋರಲ್ಲಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅದರದ್ದು ರೆಫರೆನ್ಸ್ ಸಿಗತ್ತೆ. ಅಥವಾ ವೆಬ್ಸೈಟಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. www.abhijnalegal.in ಅಂತ ಹೇಳುವಂಥ ವೆಬ್ಸೈಟಿಗೆ ಹೋದರೆ ಇಲ್ಲಿ ಕೋರ್ಸಸ್ ಅಂತ ಇರುತ್ತೆ. ಕೋರ್ಸಸ್ ಅಂತ ಹೇಳುವಂಥದ್ರಲ್ಲಿ ಈಗ ಹೊಸದಾಗಿ 3 months ಕೋರ್ಸ್ ಕೂಡ ಇದೆ. ಪ್ರಿಲಿಮ್ಸ್ಗೆ ಜಾಯ್ನ್ ಆಗೋರು ಅದು ಕೂಡ ಜಾಯ್ನ್ ಆಗ್ಬೋದು. ಇನ್ನು ಲಾ ಪೇಪರ್ಗೆ ಸಂಬಂಧಪಟ್ಟದ್ದು ಕೂಡ ಲಾ ಪೇಪರ್ 1 ನೋಟ್ಸ್ ಕೋಂಬೋ ಅಂತ ಇದೆ. ಅಥವಾ ಈ ನ್ಯೂ ಕ್ರಿಮಿನಲ್ ಲಾಸ್ ಅಷ್ಟೇ ಇಷ್ಟಪಡುವಂಥವ್ರು ಇಲ್ಲೂ ಕೂಡ ನ್ಯೂ ಕ್ರಿಮಿನಲ್ ಲಾಸ್ ಬುಕ್ ಫಿಸಿಕಲ್ ಬುಕ್ಸ್ ಅಂತ ಇರುತ್ತೆ. ಇದ್ರ ಲೆಕ್ಚರ್ಸ್ ಕೂಡ ಬೇರೆ ಇದೆ, ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದು ಬುಕ್ಸ್ನ ಚಿತ್ರ ಇರುವಂಥದ್ದು ಬುಕ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಕಾಣ್ಬೋದು ಅದರ ರೆಫರೆನ್ಸ್ ಸ್ಯಾಂಪಲ್ ಬುಕ್ಸ್ಗಳು ಕೂಡ ನೀವು ಇಲ್ಲಿ ಕಾಣ್ತೀರಿ, ಸ್ಯಾಂಪಲ್ ಪೇಜಸ್ಗಳು. ಸೊ ನೀವು ಇವತ್ತು ಆರ್ಡರ್ ಮಾಡಿದರೆ ನಿಮಗೆ ನೀವು ಆರ್ಡರ್ ಮಾಡಿರೋ ದಿನದಿಂದ 7 ವರ್ಕಿಂಗ್ ಡೇಸಲ್ಲಿ ನಿಮಗೆ ರೀಚ್ ಆಗುತ್ತೆ ನಿಮ್ಮ ಆರ್ಡರ್ ಮಾಡಿರುವಂಥ ಬುಕ್ಸ್ಗಳು. ಓಕೆ? ಅಥವಾ ನೀವು ನಿಮಗೆ ಆ್ಯಪಲ್ಲಿ ತೊಗೊಳ್ಳಿಕ್ಕೆ ಗೊತ್ತಾಗ್ತಾಯಿಲ್ಲ ಅಂತಂದರೆ ಅಮೆಝಾನಲ್ಲಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಅಮೆಝಾನಲ್ಲಾದರೆ ಕೋಂಬೋ ಆಗಲ್ಲ, ನೀವು ಸಪ್ರೇಟ್ ತೊಗೊಳ್ಬೇಕಾಗತ್ತೆ. ಸೊ ಅಪರ್ಣಾ ಭಟ್ ಬುಕ್ಸ್ ಅಂತ ಹೇಳಿ ನೀವು ಸರ್ಚ್ಗೆ ಕೊಟ್ಟರೆ ವಿಲ್ ಗೆಟ್ ವಾಟ್ ಎವರ್ ಬುಕ್ಸ್ ವಿ ಹ್ಯಾವ್ ಪಬ್ಲಿಷ್ಡ್. ಅದು ಕಾನ್ಸ್ಟಿಟ್ಯೂಷನ್, ಭಾರತೀಯ ನ್ಯಾಯ ಸಂಹಿತ, ಟ್ರಾನ್ಸ್ಲೇಷನ್ ಪೇಪರ್ ಕೂಡ ಇದೆ, BNSS, CPC, BNS, ಕಾಂಟ್ರಾಕ್ಟ್ ಆ್ಯಕ್ಟ್ ಇದೆಲ್ಲ ನೀವು ನೋಡ್ಬೋದು. ಸೊ ನಿಮ್ಗೆ ಬೇಕಾಗಿರೋ ಬುಕ್ಸನ್ನು ಆ್ಯಡ್ ಟು ಕಾರ್ಟ್ ಅಂತ ಮಾಡಿ ಒಟ್ಟಿಗೆ ನೀವು ಇದು ಮಾಡ್ಬೋದು. ಓಕೆ? ಸೊ ಅಮೆಝಾನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಪ್ರೈಸ್, ಯಾಕೆಂದರೆ ಬೇರೆ ಪ್ಲ್ಯಾಟ್ಫಾರ್ಮ್ ಆಗಿದ್ದಕ್ಕೆ ಪ್ಲ್ಯಾಟ್ಫಾರ್ಮ್ ಫೀಸ್ಗಳು ವೇರಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇದೆ ಅಮೆಝಾನಲ್ಲಿ. ಸೊ ಇಟ್ಸ್ ಎವರ್ ಯು ಫೀಲ್ ಸೇಫ್ ಆ್ಯಂಡ್ ಪ್ರಾಪರ್ ಆ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇಷ್ಟು ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಇಂಟ್ರೆಸ್ಟೆಡ್ ಇದ್ದರೆ ಖಂಡಿತವಾಗಿಯೂ ನೀವು ಈ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿ ಅದರ ಬೆನಿಫಿಟನ್ನು ತೊಗೊಳ್ಬೋದು. ಹಾಗೆ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ ಏನಿದೆ 9036201870, ಈ ನಂಬರ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ ಮಾಡಿ ಕೇಳ್ಬೋದು, ಕಾಲ್ ಮಾಡಿ ಕೇಳ್ಬೋದು. ವಿದಿನ್ ವರ್ಕಿಂಗ್ ಅವರ್ಸಲ್ಲಿ ಮಾಡಿದರೆ ಬೇಗ ರೆಸ್ಪಾನ್ಸ್ ಸಿಗುತ್ತೆ, ಇಲ್ಲಾಂದರೆ ಸ್ವಲ್ಪ ಡಿಲೇ ಆಗುತ್ತೆ. ವರ್ಕಿಂಗ್ ಅವರ್ಸ್ ನಂತರ ನೀವು ಕಾಲ್ ಮಾಡಿ ಟೆಕ್ಸ್ಟ್ ಮಾಡಿದರೆ ಲೇಟಾಗಿ ಸಿಗುವಂಥದ್ದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದ.